ಸರ್ ಪ್ರತಿದಿನ ನಮಗೆ ಸುಮಾರು 1 ಟನ್ ಅಷ್ಟು ಊಟ ಹಿಂಗ್ ಬರುತ್ತೆ. ಅಕಸ್ಮಾತ್ ಯಾವುದೇ ಇದರಿಂದ ಒಬ್ಬರ ತಪ್ಪಿಸ್ಕೊಂಡ್ರೆ, ಸೊ ಇದು ನಮ್ಮ ನಂದಿವನ ಕೌಸಲ್ಯ ಮಗ, ಇವನು ನಮ್ಮ ಶ್ವೇತಾದ್ರಿ, ಅವನು ಗೋಪಾಲ ಗಂಗೆ ಮಗ, ಅವನು ಸೂರ್ಯ ಸೀತೆ ಮಗ. ನಾವು ಎಲ್ಲಿ ಹಸು ಇಡ್ತೀವೋ ಅಲ್ಲಿ ಎಲ್ಲೂ ಚಪ್ಪಲಿ ಹಾಕಲ್ಲ. ಪೊಲಿಟಿಕಲ್ಲಿ ತಮಿಳ್ನಾಡು ನಮ್ದಲ್ಲ ಕಣ. ಎಣ್ಣೆಗೆಂಪು ಬಣ್ಣ ಬೇಕಾ, ಸ್ವರ್ಣವರ್ಣ ಬೇಕಾ, ಕಪ್ಪು ಬೇಕಾ, ಬಿಳಿ ಬೇಕಾ, ಕೆಂದು ಬೇಕಾ? ಅನಂತ ಅನಂತ ನೀವು ಕರೆದ್ರೆ ಅದು ಬರುತ್ತೆ ನೋಡಿ. ಲೇಬರ್ಸ್ ಎಲ್ಲ ಯಾರು ಇಲ್ವಾ ಸರ್? ಲೇಬರ್ಸ್ ಎಲ್ಲ ನೀವೇ? ನಾವೇ, ರಾಜಾನು ನಾವೇ, ಇದು ನಾವೇ. ಯಾರಾದ್ರೂ ಬಂದ್ರೆ ಸ್ವಲ್ಪ ದಿನ ಹೆಲ್ಪ್ ಮಾಡೋರು ಹೆಲ್ಪ್ ಮಾಡ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ. ಲೇಬರ್ನ ಇದ್ದಿರೋದ್ರಿಂದ ಊಟನ ತೊಗೊಂಡೋಗೋಕ್ಕೆ ಈ ಥರ ಒಂದು ಸಫಾರಿನ ನಾವು ಇಟ್ಕೊಂಡು ಹಳೆಯೋದು. ಅದಕ್ಕೆ ಊಟ ಈಗ ನಮಗೆ ಜೋಳದ ಕಡ್ಡಿ ಕಟಿಂಗ್ ಆಗಿ ಬರುತ್ತೆ. ಓಕೆ. ಜೋಳದ ಕಡ್ಡಿ ಗಿಡನ ಫುಲ್ ಬೆಳೆದಿರ್ತಾರಲ್ಲ, ಅದನ್ನು ಕಟ್ ಮಾಡಿ ಚೀಲಗಳಿಗೆ ತುಂಬಿ ನಮಗೆ ಕೊಡ್ತಾರೆ. ಪ್ರತಿದಿನ ನಮಗೆ ಸುಮಾರು 1 ಟನ್ ಅಷ್ಟು ಊಟ ಹಿಂಗೆ ಬರುತ್ತೆ. ಓಕೆ. ಸೊ ನಾವು ಅದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗೋದು ಕಷ್ಟ ಅನ್ನಲ್ಲ. ಓಕೆ. ಅದಕ್ಕೆ ಈ ಥರ ನಮ್ದೊಂದು ಪುಟ್ಟ ರಥದಲ್ಲಿ ಎಲ್ಲ ಎನ್ಕ್ಲೋಜರ್ ಹತ್ರನೂ ಎತ್ಕೊಂಡು ಹೋಗಿ ಹಿಂಗೆ ಲೋಡ್ ಮಾಡ್ಕೊಂಡ್ಬಿಡ್ತೀವಿ, ಪೂರ ತುಂಬ್ಕೊಳ್ತೀವಿ. ಒಂದ್ಸತಿಗೆ 15ರಿಂದ 16 ಮೂಟೆಗಳು ಹಿಡಿಸುತ್ತೆ. ಸೀಟ್ ಗೀಟ್ ಎಲ್ಲ ತೆಗೆದು ತುಂಬಿಸಿ ನಮ್ಮ ರಥದಲ್ಲಿ ಹಸುಗಳ ಹತ್ರ ಹಿಂಗೆ ಹೊರಡ್ತೀವಿ. ಓಕೆ. ಹೀಗೆ ನಾವು ಆದಷ್ಟು ನಮ್ಮ ಒಬ್ಬರೇ ನಮ್ಮ ಕೆಲಸಗಳನ್ನ ಮಾಡ್ಕೊಳಕ್ಕೆ ಹೀಗೆ ಒಂದು ಸಣ್ಣ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಸೊ ಇದ್ರಲ್ಲಿ ನಾವು ನೋಡಿ ಈ ತರ ಗೇಟು, ಯಾಕಂದ್ರೆ ಅಕಸ್ಮಾತ್ ಯಾವುದೇ ಇದರಿಂದ ಒಬ್ಬರ ತಪ್ಪಿಸ್ಕೊಂಡ್ರೆ ಯಾರು ಆಚೆ ಓಡೋಗಬಾರ್ದು. ಮತ್ತೆ ತಿರ್ಗಾ ನಾವು ಅವ್ರನ್ನ ಒಳಗೆ ಸೇರ್ಸಕ್ಕೆ ಈ ತರ ಮಾಡ್ಕೊಂಡಿದೀವಿ. ಒಬ್ಬೊಬ್ರಿಗೂ ಒಂದೊಂದು ಎನ್ಕ್ಲೋಜರ್ ಮಾಡ್ಕೊಂಡಿದೀವಿ. ಬನ್ನಿ, ಒಬ್ಬೊಬ್ರಿಗೂ ಒಂದೊಂದು ಎನ್ಕ್ಲೋಜರ್ ಮಾಡ್ಕೊಂಡಿದೀವಿ. ಸೊ ಯಾವಾಗ್ಲೂ ಮರಿದೆ ಒಂಚೂರು ಗೇಟ್ ಹಾಕೋಬೇಕು. ಸೊ ಇದು ನಮ್ಮ ನಂದಿವನ. ಓಕೆ. ಸೊ ನಮಗೆ ಯಾವುದೇ ಒಂದು ಹಸುನ ಉಳಿಸ್ಬೇಕಾದಾಗ ನಮ್ಗೆ ಮುಖ್ಯವಾದ್ದು ತಳಿ ಅಭಿವೃದ್ಧಿಗೆ ಗೂಳಿಗಳು, ನಂದಿಗಳು. ಸೊ ಆ ನಂದಿಗಳನ್ನ ನಾವು ಸೆಲೆಕ್ಟ್ ಮಾಡಿ ಬೆಳೆಸ್ಕೋಬೇಕು. ಸೊ ಅವುಗಳು ನಿಜವಾದ ಗುಣ ಕಾಣಿಸೋದೇ ನಮ್ಗೊಂದು 2 ವರ್ಷ ಅಂದ್ರೆ ಅವುಗಳು ಮೆಚುರಿಟಿಗೆ ಬರ್ತಿದಂಗೆ. ಸೊ ನಾವು ಅವುಗಳನ್ನೆಲ್ಲ ಇಟ್ಕೊಂಡು ಯಾರ ಮಕ್ಕಳು ಎಲ್ಲ ನಮ್ಗೆ ಡಾಕ್ಯುಮೆಂಟೇಶನ್ ಇಟ್ಕೊಂಡಾಗ ಆಮೇಲೆ ಈ ಥರ ಇವಾಗ ಇವನು ನಮ್ಮ ಕೌಸಲ್ಯ ಮಗ, ಮತ್ತೆ ಇವನು ನಮ್ಮ ಶ್ವೇತಾದ್ರಿ, ಅವನು ಗೋಪಾಲ ಗಂಗೆ ಮಗ, ಅವನು ಸೂರ್ಯ ಸೀತೆ ಮಗ. ಹೀಗೆ ಪ್ರತಿಯೊಬ್ರು ಯಾರ್ಯಾರು ತಂದೆ ತಾಯಿ ಮಕ್ಕಳು ಎಲ್ಲ ತಿಳ್ಕೊಂಡಿರ್ತೀವಿ. ಸ್ಲಿಪ್ಪರ್ ಬಿಚ್ಚಬೇಕಾಗತ್ತೆ. ನಾವು ಗೋಮಾತೆ ಅನ್ನೋವಾಗ ನಾವು ಎಲ್ಲಿ ಹಸು ಇಡ್ತೀವೋ ಅಲ್ಲಿ ಎಲ್ಲೂ ಚಪ್ಪಲಿ ಹಾಕಲ್ಲ. ಬನ್ನಿ. ಸೊ ಇದು ಬಂದು ನಂದಿವನ ಅಂತ. ಅಂದ್ರೆ ಬರೀ ಹಾಲು ಬಿಟ್ಟಿರ್ತಕ್ಕಂಥ ಗಂಡು ಮಕ್ಕಳು. ಓಕೆ.
ಸೊ ನಮ್ಮ ಮಲ್ನಾಡ್ ಗಿಡದಲ್ಲಿ ಒಂದು ಅದ್ಭುತವಾದ ಸ್ಪೆಷಾಲಿಟಿ ಏನಂದ್ರೆ ಎಲ್ಲಾ ವರ್ಣಗಳು ಸಿಗುತ್ತೆ. ನಿಮಗೆ ಫುಲ್ ಬ್ಲ್ಯಾಕ್ ಸಿಗುತ್ತೆ ನೋಡಿ, ಇವನ್ ಫುಲ್ ಬ್ಲ್ಯಾಕ್ ಇದ್ದಾನೆ. ಅವನಿಗೆ ಇವನ್ ಫುಲ್ ಬ್ಲ್ಯಾಕ್ ಇದ್ರು ಬೆನ್ನ ಮೇಲೆ ಒಂದು ಬಿಳಿ ಲೈನ್ ಬರುತ್ತೆ. ಇನ್ನೊಬ್ಬನಿಗೆ ಹಣೆ ಮೇಲೆ ಬಿಳಿ ಮಾರ್ಕ್ ಬರುತ್ತೆ. ಇನ್ನೊಬ್ಬ ಫುಲ್ ವೈಟ್ ಇದ್ದಾನೆ, ಇನ್ನೊಬ್ಬ ಫುಲ್ ಬ್ರೌನ್ ಇದ್ದಾನೆ ನೋಡಿ, ಇವನು ಫುಲ್ ಬ್ರೌನ್ ಇದ್ದಾನೆ. ಅದಲ್ಲದೆ ಇದನ್ನ ಸ್ವರ್ಣ ಕಪಿಲ ಅಂತೀವಿ. ನೀವು ಅಬ್ಸರ್ವ್ ಮಾಡಿದ್ರೆ ಇದರದು ಇಬ್ರು ಬ್ರೌನ್ ತರ ಕಾಣಿಸ್ತಾರೆ, ಆದ್ರೆ ಅವನಿಗೆ ಕಣ್ಣು ಬ್ಲ್ಯಾಕ್ ಇದೆ, ಮೂಗಿನ ಸಿಂಬಿ ಬ್ಲ್ಯಾಕ್ ಇದೆ, ಗೊರ್ಸು ಕೊಂಬು ಎಲ್ಲ ಕಪ್ಪಿದೆ. ಅದೇ ಇವನಿಗೆ ಕಣ್ಣಿನ ಗುಡ್ಡೆಯಿಂದ ಹಿಡಿದು ಕೊಂಬು ಗೊರ್ಸು ಬಾಲ ಎಲ್ಲಾನು ಸ್ವರ್ಣವರ್ಣ ಅಂದ್ರೆ ಗೋಲ್ಡನ್ ಕಲರ್. ಸೊ ಇದು ಒಂದು ಬಹಳ ಅಪರೂಪವಾದ ನಮ್ಮ ಮಲ್ನಾಡ್ ಗಿಡ್ಡಲ್ಲಿ ಸ್ವರ್ಣ ಕಪಿಲ ಅಂತ ಕರಿತೀವಿ. ಇದು ಮಲ್ನಾಡ್ ಗಿಡ್ಡ ನಮ್ಮ ತಳಿನೇ ಅಲ್ವಾ ಸರ್? ಇಲ್ಲಿ ಹಳ್ಳಿಕಾರು ಒಂದೇ ನಮ್ಮ ತಳಿ ಅಂತ ಹೇಳ್ತಾರೆ? ಇಲ್ಲ ಹಂಗಂತಲ್ಲ. ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಾವಿವಾಗ ಏನಾಗ್ಬಿಟ್ಟಿದೀವಿ ಅಂದ್ರೆ ಪೊಲಿಟಿಕಲ್ಲಿ ಮ್ಯಾಪ್ ಅನ್ನು ಲೆಕ್ಕ ಹಾಕೊಳ್ತೀವಿ. ಬನ್ನಿ ಈಗ ಆಚೆ ಬಂದ್ಬಿಡ್ತಾರೆ, ಅದರಿಂದ ನಾವೀಗ ಗೇಟ್ ನ ವ್ಯವಸ್ಥೆ ಮಾಡಿದ್ವಿ. ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ, ನಾವು ರಾಜ್ಯಗಳ ವಿಂಗಡಣೆ ಆಗಕ್ ಮುಂಚೆ ನಿಮಗೆ ಗೊತ್ತಿದೆ ಎಲ್ಲಾನು ರಾಜ್ಯ ಆಳ್ತಾ ಇದ್ರು. ರಾಜ್ಯಗಳನ್ನ ಭಾಷೆವಾರು ವಿಂಗಡಣೆ ಮಾಡಿದ್ರು. ಆಗ ನಮಗೆ ಯಾವ ಡೈರೆಕ್ಷನ್ ಅಲ್ಲಿ ಆಂಧ್ರ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಕೇರಳ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಕರ್ನಾಟಕ ಇದೆ, ಮಹಾರಾಷ್ಟ್ರ ಇದೆ ಗೊತ್ತಿಲ್ಲ. ಆದ್ರೆ ನಾವು ನಮ್ಮೂರು ಇದು ಬೆಂಗಳೂರು ಸುತ್ತಮುತ್ತಲೆಲ್ಲ ನಮ್ಗೆ ಗೊತ್ತಿತ್ತು. ಅದು ಮೈಸೂರು ಕಡೆಗೆ ಇರ್ಬೋದು, ಮಂಗಳೂರು ಕಡೆಗೆ, ಯಾವ ಕಡೆಗೆ ಬೇಕಾದ್ರು. ಅವಾಗ ನಾವು ಅದನ್ನ ಪೊಲಿಟಿಕಲಿ, ಆಮೇಲೆ ಅದನ್ನ ರಾಜ್ಯ ಅಂತ ಮಾಡಿದಾಗ ತಮಿಳ್ನಾಡು ನಮ್ದಲ್ಲ ಕಣ, ಬೆಂಗಳೂರಿಗೆ ಹತ್ರ ಯಾವ್ದು ಇದೆ, ಬೀದರ್ ಇದೆಯಾ, ಚೆನ್ನೈ ಹತ್ರ ಆಗತ್ತಾ? ಸೊ ಯಾವ್ದು ನಮ್ಗೆ ಹತ್ರವೋ ಅದು ನಮ್ ನೇಟಿವ್. ನಾವು ಪೊಲಿಟಿಕಲಿ ಮ್ಯಾಪ್ ಮಾಡ್ಕೊಂಡಿದೀವಿ. ಆದ್ರೆ ನೇಚರ್ ನಲ್ಲಿ, ಪ್ರಕೃತಿನಲ್ಲಿ ಗೋವುಗಳಿಗೆ ಯಾವುದು ಕರ್ನಾಟಕ ಇದು, ತಮಿಳ್ನಾಡಿದು, ಆಂಧ್ರ ಇದು ಅಂತಲ್ಲ. ಆದ್ರೆ ಕರ್ನಾಟಕದಲ್ಲಿ ಒಂದೊಂದು ರೀಜನ್ಗೆ ಅಂದ್ರೆ 150ರಿಂದ 200 ಕಿಲೋಮೀಟರ್ಗೆ ಎಲ್ಲಾ ರಾಜ್ಯದಲ್ಲೂ ತಳಿಗಳ ಪ್ರಭೇದ ಸಣ್ಣ ಪುಟ್ಟ ವೇರಿಯೇಷನ್ ಜೊತೆ ಅಗಾಧವಾಗಿದೆ. ಕರ್ನಾಟಕದಲ್ಲಿ ಹೇಳೋದಿದ್ರೆ ಅಮೃತ್ ಮಹಲ್ ಇದೆ, ಹಳ್ಳಿಕಾರ್ ಇದೆ, ಕೃಷ್ಣ ವ್ಯಾಲಿ ಇದೆ, ಬರ್ಗೂರ್ ಬರುತ್ತೆ, ನಿಮಗೆ ಕಿಲಾರಿ ಬರುತ್ತೆ, ಜವಾರಿ ಬರುತ್ತೆ, ಮಲ್ನಾಡ್ ಗಿಡ್ಡ ಬರುತ್ತೆ, ಕಾಸರಗೋಡು ಗಿಡ್ಡ ಬರುತ್ತೆ, ಕರಾವಳಿ ಗಿಡ್ಡ ಬರುತ್ತೆ, ಬ್ರಹ್ಮಾವರ ಗಿಡ್ಡ ಬರುತ್ತೆ. ಎಷ್ಟು ಬೇಕು ನಿಮಗೆ ವೆರೈಟಿ? ತುಂಬಾ ಇದೆ. ಆದ್ರೆ ನಾವು ಕೆಲವು ಯಾವ್ದು ಪಾಪ್ಯುಲರ್ ಆಗಿದೆಯೋ ಅದನ್ನ ಮಾತ್ರ ತಗೊಳ್ತೀವಿ. ಸೊ ಹಾಗೆ ನಮ್ಮಲ್ಲಿ ಹೆಚ್ಚಿಗೆ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ನಮ್ಮ ಸಹ್ಯಾದ್ರಿ ಪರ್ವತ ಶ್ರೇಣಿ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಇರತಕ್ಕಂಥದ್ದು ನಮ್ಮ ಮಲ್ನಾಡ್ ಗಿಡ್ಡ. ಅದರಲ್ಲ ಸಬ್ ವೇರಿಯಂಟ್ಸ್ ಹೇಳ್ತಾರೆ, ಹೇಳಿದ್ನಲ್ಲ, ಕರಾವಳಿ ಗಿಡ್ಡ ಅಂತ ಕರೆಯೋರಿದ್ದಾರೆ, ಬ್ರಹ್ಮಾವರ ಗಿಡ್ಡ ಅಂತ ಕರೆಯೋರಿದ್ದಾರೆ, ಮಲ್ನಾಡ್ ಗಿಡ್ಡ ಅನ್ನೋರಿದ್ದಾರೆ, ಮಂಗಳೂರು ಗಿಡ್ಡ ಅನ್ನೋರಿದ್ದಾರೆ, ಧರ್ಮಸ್ಥಳದ ಗಿಡ್ಡ ಅನ್ನೋರಿದ್ದಾರೆ, ಕಾಸರಗೋಡು ಗಿಡ್ಡ ಅನ್ನೋದಿದೆ. ಹೀಗೆ ನಮ್ಮ ಮಲ್ನಾಡ್ ಗಿಡ್ಡದಲ್ಲಿ ತುಂಬಾ ವೆರೈಟಿ ಇದೆ. ಅಂದ್ರೆ ಮಲ್ನಾಡ್ ಗಿಡ್ಡದಲ್ಲಿ ಇನ್ನೂ ಒಂದು ಅದ್ಭುತವಾದ್ದೇನು ಅಂತಂದ್ರೆ, ಎಲ್ಲ ಬೇರೆ ತಳಿಗಳಲ್ಲಿ ನಮ್ಮ ದೇಶದ್ದು ನಿಮಗೆ ಒಂದು ಬಣ್ಣ ಸಿಗ್ಬೋದು, 2 ಬಣ್ಣ ಸಿಗ್ಬೋದು. ನಮ್ಮಲ್ಲಿ ಯಾವ ಬಣ್ಣ ಬೇಕ್ರಿ? ಎಣ್ಣೆಗೆಂಪು ಬಣ್ಣ ಬೇಕಾ, ಸ್ವರ್ಣವರ್ಣ ಬೇಕಾ, ಕಪ್ಪು ಬೇಕಾ, ಬಿಳಿ ಬೇಕಾ, ಕೆಂದು ಬೇಕಾ, ಎಲ್ಲಾ ಬಣ್ಣದ್ದು ಸಿಗುತ್ತೆ. ಯಾವುದೇ ರೀತಿ ಹೈಬ್ರಿಡ್ ಅಲ್ಲ ಇದು? ಹೈಬ್ರಿಡ್ ಅಲ್ಲ, ಆದ್ರೆ ನ್ಯಾಚುರಲ್ ಆಗಿ ಒಂದೇ ತಳಿನಲ್ಲಿ ಅದ್ಭುತವಾಗಿ ಬಣ್ಣಗಳು ಬರುತ್ತೆ. ಮಲ್ನಾಡ್ ಗಿಡದಲ್ಲಿ ಒಂದರಲ್ಲಿ ನಿಮ್ಗೆ ಇಷ್ಟು ವೆರೈಟೀಸ್ ಆಫ್ ಕಲರ್ಸ್ ಬರೋದು. ಮತ್ತೆ ಅದರಲ್ಲೂ ಕೆಲವು ಸ್ಪೆಷಾಲಿಟಿ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದ್ರೆ, ಇವಾಗ ಮಲ್ನಾಡ್ ಗಿಡದಲ್ಲಿ ಪಂಚಕಲ್ಯಾಣಿ ಅಂತ ಒಂದು ಇದೆ. ಇವಾಗ ಹೇಗೆ ಅಂತಂದ್ರೆ, ಮಲ್ನಾಡ್ ಗಿಡದಲ್ಲಿ ಕಪ್ಪು ಹಸುಗಳೇ ಹೆಚ್ಚಾಗಿ ಹುಟ್ಟೋದು. ಆದ್ರೆ ಕಪ್ಪು ಹಸುಗಳಿಗಿಂತ ಒಂದ್ ಸ್ವಲ್ಪ ಕಡಿಮೆ ಇನ್ನೊಂದು ಬಣ್ಣಗಳು ಬ್ರೌನ್ ಕಲರ್ ಹುಟ್ಟಬಹುದು. ಅದಕ್ಕಿಂತ ಇನ್ನೂ ರೇರ್ ಆಗಿ ಹುಟ್ಟೋದು ವೈಟ್, ಅದಕ್ಕಿಂತ ರೇರು ಗೋಲ್ಡನ್. ಅಂದ್ರೆ 1000ಕ್ಕೆ ಒಂದು ಹಸು ಹುಟ್ಟುತ್ತೆ ಅಂತಾರೆ, ಗೋಲ್ಡನ್ ಕಲರ್ ಸ್ವರ್ಣ ಕಪಿಲ. ಇದು ನೀವು ನೋಡ್ತಾ ಇರೋದು ಸ್ವರ್ಣ ಕಪಿಲ ಸಂಸಾರ. ಇದರಲ್ಲಿ ನಮ್ಮ ದೇವಕಿ ಇದ್ದಾಳೆ, ಸುಮಿತ್ರಾ ಇದ್ದಾಳೆ, ಕೌಸಲ್ಯ ಇದ್ದಾಳೆ, ವೈದೇಹಿ ಇದ್ದಾಳೆ, ನಮ್ಮ ಸ್ವರ್ಣ ಇದ್ದಾಳೆ, ಗೋದಾವರಿ ಇದ್ದಾಳೆ, ಸುವರ್ಣ ಇದ್ದಾಳೆ, ಮತ್ತೆ ಕಾವೇರಿ ಇದ್ದಾಳೆ. ಮತ್ತೆ ಈ ಮನೆ ಯಜಮಾನ ಬಂದು ಅನಂತ. ಅನಂತ ಅನಂತ ನೀವು ಕರೆದ್ರೆ ಅದು ಬರುತ್ತೆ ನೋಡಿ, ತಲೆ ಇದ್ದನಲ್ಲ. ಸೊ ಅವನು ಈ ಮನೆ ಸ್ವರ್ಣ ಕಪಿಲ ಮನೆ ಯಜಮಾನ. ಸ್ವರ್ಣ ಕಪಿಲ ಹತ್ರ ಹೋಗ್ಬೋದಾ ಸರ್? ಈಗ ಹೋಗ್ಬೋದು, ಆದ್ರೆ ಅವನು ಏನ್ ಮಾಡ್ತಾನೆ ಗೊತ್ತಿಲ್ಲ. ಏನು ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಹೊಸೊಬ್ರಿಗೆ ಹೆಂಗೆ ಅವ್ನು ರಿಯಾಕ್ಟ್ ಮಾಡ್ತಾನೆ ಅನ್ನೋದು ನನಗೂ ಅಷ್ಟಿದಾಗ ಅನುಭವ ಇಲ್ಲ. ಸೊ ನೋಡೋಣ, ಬನ್ನಿ. ಅವ್ರ ವಂಶಸ್ಥರು ಇಲ್ಲ, ಅವನ್ ಹೆಂಡತಿರು ಎಲ್ಲ ಅವ್ರ ಹೆಂಡತಿರು. ಒಂದು ಗೂಳಿಗೆ ಅದೇ ಒಂದು ಸಬ್ ವೇರಿಯಂಟ್ ನ, ಅಂದ್ರೆ ಸ್ವರ್ಣ ಕಪಿಲ ಹೋರಿಗೆ ಸ್ವರ್ಣ ಕಪಿಲ ಹಸುಗಳೇ. ನೋಡಿ, ನಾನು ಹೇಳ್ದಂಗೆ ಮೂಗಿನ ಸಿಂಬಿಯಿಂದ ಹಿಡಿದು ಕಣ್ಣಿನ ಗುಡ್ಡೆವರೆಗೂ ಎಲ್ಲಾನು ಅದೇ ವರ್ಣ ಬರುತ್ತೆ. ಸೊ ಇದರಲ್ಲೂ ಕೆಲವರು ಸ್ವಲ್ಪ ವೇರಿಯೇಷನ್ ಹೇಳ್ತಾರೆ. ಇವಾಗ ಇದನ್ನ ತಾಮ್ರ ಕಪಿಲ ಅಂದ್ರೆ ಸ್ವಲ್ಪ ಕಾಪರ್ ಶೇಡ್ ಇದೆ.
ತಾಮ್ರ ಕಪಿಲ ಅಂತಾನು ಕರೀತಾರೆ. ಅದೇ ಇವಾಗ ಇವಳನ್ನ ನೋಡಿ, ಇವಳು ಸ್ವಲ್ಪ ಲೈಟರ್ ಕಲರ್, ಅವಳು ಸ್ವರ್ಣ ಕಪಿಲ ಅಂದ್ರೆ ಲೈಟ್ ಗೋಲ್ಡ್. ಅದೇ ನೀವು ನಮ್ಮ ಅನಂತ ನೋಡಿದ್ರೆ ಹೋರಿ, ಅವನು ಒಂಥರ ಮಿಕ್ಸ್ ಲೈಟು ಡಾರ್ಕು ಶೇಡ್ ಬರುತ್ತೆ. ಅಂದ್ರೆ ಇದು ಯಾವುದೇ ತರಹದ ಹೈಬ್ರಿಡ್ ಅಲ್ಲ, ಹೈಬ್ರಿಡ್ ಅಲ್ಲ, ಇದು ಮಲೆನಾಡಿನಲ್ಲಿ ನಮ್ಮ ಸಹ್ಯಾದ್ರಿ ಪರ್ವತಗಳಲ್ಲಿ ಸಿಗತಕ್ಕಂತ ಒಂದು ಅದ್ಭುತವಾದ ನೇಟಿವ್ ಬ್ರೀಡ್. ಅಂಡ್ ಅದರಲ್ಲೂ ಏನು ಅಂತಂದ್ರೆ ಎಲ್ಲಿ ಪರ್ವತಗಳು ಅಂದ್ರೆ ಬೆಟ್ಟಗಳ ಎತ್ತರ ಇರುತ್ತೋ ಆ ಜಾಗದಲ್ಲಿ ನಿಮಗೆ ಇದು ಬಂದು ಹಸುವಿನ ಬಣ್ಣ ಡಾರ್ಕ್ ಕಲರ್ ಆಗುತ್ತೆ. ಎಲ್ಲಿ ಸ್ವಲ್ಪ ಬೆಟ್ಟಗಳು ಕಮ್ಮಿ ಆಗ್ತಾ ಬರುತ್ತೆ, ಶಾಲೋ ಅಂತೀವಿ ಅಥವಾ ಬಯಲ್ಸೀಮೆ ಅಂತೀವಿ, ಅವಾಗ ಬಣ್ಣ ಲೈಟ್ ಆಗ್ತಾ ಬರುತ್ತೆ. ಯಾಕಂದ್ರೆ ಬಯಲ್ಸೀಮೆ ಅಂದ್ರೆ ಬಿಸಿಲು ಜಾಸ್ತಿ, ಸೊ ಕಪ್ಪಾದಷ್ಟು ಹಸುಗೆ ಹೀಟ್ ಆಗುತ್ತೆ. ಸೊ ಭಗವಂತ ಕೊಟ್ಟಿರೋ ನ್ಯಾಚುರಲ್ ಥಿಂಗ್. ನೀವು ನೋಡಿದ್ರೆ ಬಯಲ್ಸೀಮೆ ಹಸುಗಳು ಹೆಚ್ಚು ಲೈಟ್ ಕಲರ್ ಇರುತ್ತೆ, ಕಾಡ್ನಲ್ಲಿ ಇರ್ತಕ್ಕಂತಹ ಹಸುಗಳು ಹೆಚ್ಚು ಡಾರ್ಕ್ ಕಲರ್ ಇರುತ್ತೆ. ಸೊ ಇದು ಬಂದು ನಮ್ಮ ಮಲೆನಾಡ್ ಗಿಡ್ಡದಲ್ಲಿ ಕೃಷ್ಣ ಕಪಿಲ ಅಂದ್ರೆ ಕಪ್ಪು, ಡಾರ್ಕ್ ಬ್ಲ್ಯಾಕ್ ಅಂದ್ ಕೃಷ್ಣವರ್ಣ ಅಂದ್ರೆ ಬ್ಲ್ಯಾಕ್. ಇಲ್ಲಿ ಯಾರು ಸರ್? ಇಲ್ಲಿ ಮನೆ ಬಾಸು ಶ್ರೀನಿವಾಸ ಅಂತ. ಹಾ, ನಮ್ಮಲ್ಲಿ ಒಂದು ಅದ್ಭುತವಾದ ಹಳೆ ಗುಳಿ ಇತ್ತು, ಅವನನ್ನ ಕಳ್ಕೊಂಡ್ವಿ. ಅವನನ್ನ ಕಳ್ಕೊಂಡ್ಮೇಲೆ ಇವಾಗ ಅವನ ಮಗನೇ ನಮ್ಗೆ ಉತ್ತರಾಧಿಕಾರಿ ಈ ಸಂಸಾರಕ್ಕೆ. ಇವನೇ ನಮ್ ಶ್ರೀನಿವಾಸ. ಈ ಸಂಸ್ಥಾನಕ್ಕೆ ಅವರೇ ಉತ್ತರಾಧಿಕಾರಿ. ಈ ಸಂಸ್ಥಾನಕ್ಕೆ ಇವರೇ ಉತ್ತರಾಧಿಕಾರಿ. ಇವನ್ ಶ್ರೀನಿವಾಸ ಅಂತ ನಮ್ಮ ಶ್ವೇತಾಂಬರಿ ಮತ್ತೆ ಕೃಷ್ಣನ ಮಗ. ಶ್ವೇತಾಂಬರಿಯ ಎರಡನೇ ಮಗ, ಕೃಷ್ಣನ್ ಮಗ. ಸೊ ಇವನು ಯಾಕಂದ್ರೆ ನಮ್ ಕೃಷ್ಣ ವಾಸ್ ಅ ವೆರಿ ಗುಡ್ ನೈಸ್ ಬುಲ್. ಅಂದ್ರೆ ಇವೆಲ್ಲವೂ ಫೋಟೋಗ್ರಫಿಕ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಫೋಟೋಗ್ರಫಿ ಅಂತಲ್ಲ, ಬೇಸಿಕಲಿ ಅವರು ಒಂದು ನೀವು ಸೆಲೆಕ್ಟ್ ಮಾಡ್ತಾ ಬ್ರೀಡ್ ಮಾಡಿದಾಗ, ಸೆಲೆಕ್ಟಿವ್ ಬ್ರೀಡ್ ಮಾಡಿದಾಗ ನೀವು ಒಳ್ಳೇದನ್ನೇ ಸೆಲೆಕ್ಟ್ ಮಾಡ್ತಾ ಹೋಗ್ತೀರಿ. ಸೊ ಇವಾಗ ನೀವು ಇವಾಗ ವಿಡಿಯೋ ಮಾಡ್ಬೇಕು ಅಂದ್ರೂ ಒಳ್ಳೆ ಕ್ಯಾಮ್ರಾ ಹುಡುಕ್ತಿವಿ, ಒಳ್ಳೆ ಮೈಕ್ ನೋಡ್ತೀವಿ. ಹಾಗೆ ಒಳ್ಳೇದನ್ನ ಹುಡುಕ್ತಾ ಹೋದಾಗ ನಮ್ಗೆ ಖಂಡಿತವಾಗ್ಲೂ ಒಳ್ಳೇದೇ ಡೆವಲಪ್ ಆಗುತ್ತೆ. ಸೊ ನೋಡಿ, ಇದು ಅವರು ಹೌದು ನಮ್ಮ ಓನರ್ ಅದನ್ನ ಪ್ರೊಟೆಕ್ಟ್ ನಾನು ಮಾಡ್ಲೇಬೇಕು. ಯಾರು ನೀವು ಹೊಸಬ್ರು ಬಂದಿರೋರು, ನಾನು ವಿಚಾರಿಸ್ಕೋಬೇಕು ನಿಮ್ಮನ್ನ. ಬನ್ನಿ ಬರ್ತಾ ಇದೆಯಾ? ಬನ್ನಿ ಇಲ್ಲ ಅವನು ಏನ್ ಯಾರು ಬಂದಿದ್ದಾರೆ ವಿಚಾರಿಸೋಣ. ಇದು ಬೇಸಿಕಲಿ ಪ್ರಾಣಿಗಳು ತಮ್ಮ ಯಜಮಾನನ್ಗೆ ಯಾವತ್ತೂ ತುಂಬಾ ಇದಾಗಿರುತ್ತೆ. ಅದು ಒಂದು ನಾಯಿ ಇರ್ಬೋದು, ಒಂದು ಹಸು ಇರ್ಬೋದು, ಅವುಗಳು ತಮ್ಮ ಇವಾಗ ನಾನು ಇಟ್ಟಿರೋದು ಸಂಸಾರಗಳ ತರ. ಅಂದ್ರೆ ಒಬ್ಬ ಯಜಮಾನ ಅವ್ನಿಗೆ ಹೆಂಡತಿರೋ, ಅವ್ರ ಮಕ್ಕಳು ಬೇರೆ. ಸೊ ಹಾಗೆ ಅವನ ಜವಾಬ್ದಾರಿ ಇದು, ಸಂಸಾರದ ಜವಾಬ್ದಾರಿ ಮನೆ ಯಜಮಾನದ್ದು. ಸೊ ಮನೆ ಯಜಮಾನ ಅದ್ ಮಾಡ್ಲೇಬೇಕು. ಯಾರು ಬಂದ್ರಿ ಮನೆ ಒಳಗಡೆ ಹೇಳ್ದೆ ಕೇಳ್ದೆ, ಸೊ ಕಳ್ಸ್ಕೊಡ್ಬೇಕು ನಿಮ್ಮನ್ನ ಆಚೆಗೆ. ಸೊ ಹಾಗೇನೆ ಇಲ್ಲಿ ನಮ್ಮ ಕೃಷ್ಣಂಗೆ ಅಳಿಯ ಪಾರ್ಥಸಾರಥಿ. ಸೊ ಇವನು ಇನ್ನೂ ಸ್ವಲ್ಪ ತುಂಬಾ ಚೆನ್ನಾಗಿ ನೋಡ್ಕೊತಾನ ಅವನ ಹೆಂಡತಿರನ್ನ. ನೋಡಿ ಇವಾಗ ಇವನು ಕಪ್ಪಲ್ಲ, ಅವನು ಗ್ರೇ. ಅಂದ್ರೆ ನೀವು ಕಲರ್ ವೈಸಸ್ ಅಲ್ಲಿ ಆಲ್ಮೋಸ್ಟ್ ಕಲರ್ ವೈಸ್ ಅಂತಾನೆ ಮಾಡ್ತಾ ಇದೀನಿ. ಬಟ್ ಆದ್ರೆ ಹಂಗಂತ ಅದೇ ಬರುತ್ತೆ ಅದೇ ಹುಟ್ಟುತ್ತೆ ಅಂತಲ್ಲ. ಇವಾಗ ಆಲ್ಮೋಸ್ಟ್ ಇಲ್ಲಿ ಇರೋರಲ್ಲಿ 3-4 ಜನ ಹುಟ್ಟಿರೋದೆಲ್ಲ ಬಿಳಿಕರು. ಅಂದ್ರೆ ಮನುಷ್ಯನಲ್ಲಿ ಯಾವ ತರ ಏನು ತಾತನ ಹೋಲಿಕೆ ಇರುತ್ತೆ, ಅಜ್ಜಿ ಹೋಲಿಕೆ ಬರುತ್ತೆ, ಚಿಕ್ಕಪ್ಪನ ತರ ಇದ್ದಾಳೆ, ಅಯ್ಯೋ ಅವಳು ನಮ್ಮ ಅಕ್ಕನ ಮಗಳ ತರಾನೇ ಕಾಣಿಸ್ತಾಳೆ. ಸೊ ಹೀಗೆ ಆ ಒಂದು ಜೆನೆಟಿಕ್ ನಿಮಗೆ ಆ ಸಂಸಾರದಲ್ಲಿ ಯಾರನ್ನ ಹೋಲಿಕೆ ಬೇಕಾದ್ರೂ ಬರ್ಬೋದು. ನೀವು ಎಕ್ಸಾಕ್ಟ್ ಆಗಿ ನಿಮ್ ತಂದೆ ತಾಯಿ ತರಾನೇ ಕಾಣಿಸ್ಬೇಕು ಅಂತಿಲ್ಲ, ನಿಮ್ಮ ಇದ್ರಲ್ಲಿ ಫ್ಯಾಮಿಲಿನಲ್ಲಿ ಯಾವ ತರ ಬೇಕಾದ್ರೂ ಕಾಣಿಸ್ಬೋದು. ಮತ್ತೆ ಹೇಗೆ ನಾನು ಒಂದು 1000ಕ್ಕೆ ಏನೋ ಮಲೆನಾಡ್ ಗಿಡ್ಡಕ್ಕೆ ಒಂದು ಹಸು ಹುಟ್ಟುತ್ತೆ ಅಂತನೋ, ಅದ್ರಲ್ಲೂ ಇನ್ನೂ ರೇರು ಒಂದು 10,000ಕ್ಕೆ ಒಂದು ಹುಟ್ಟುತ್ತೆ. ಇದನ್ನ ಪಂಚಕಲ್ಯಾಣಿ ಅಂತಾರೆ. ಸೊ ಇವುಗಳದೇನು ಅಂತಂದ್ರೆ ನೀವು ನೋಡಿದ್ರೆ 4 ಮೈ ಬಣ್ಣ ಫುಲ್ ಬ್ಲಾಕ್ ಇರುತ್ತೆ, 4 ಕಾಲು ಬಿಳಿ ಬರುತ್ತೆ, ಬಾಲ ತುದಿ ಬಿಳಿ ಬರುತ್ತೆ, ಮತ್ತೆ ಹಣೆನಲ್ಲಿ ಒಂದು ಚಂದ್ರ ಅಥವಾ ಸೂರ್ಯನ ಇದಿರುತ್ತೆ. ಈಗ ಇದು ಸಿಮಿಯರ್ ಟು ಈಗ ಹೊಸದಾಗಿ ಏನೋ ಇದ್ರದ್ದು ಬರ್ತಾ ಇದೆಯಲ್ಲ, ಸೀಮೆ ಹಸ ಅಂತ ಹೇಳ್ತಾರಲ್ಲ. ಸೀಮೆ ಹಸು ಅಂದ್ರೆ ಏನ್, ಇವನು ನಮ್ಮ ಭೀಮ, ಹೆಸರಿಗೆ ಭೀಮ, ಆದ್ರೆ ತುಂಬಾ ಸಾಧು. ಯಾರಿಗೂ ಏನಿಲ್ಲ, ಯಾರಿಗೂ ಏನ್ ಮಾಡಲ್ಲ. ಅವನ್ ಹೆಂಡ್ತಿರೋ ಅವನಿಗೆ ಹೆದರ್ಸ್ತಾರೆ, ಅವನ ಅಂತ ಇರೋದವನ. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್. ನೀವ್ ಹೆಂಗಿದಿರೋ ಅವ್ರು ಹಂಗಿರ್ಬೇಕು ಅಂತಿಲ್ಲ, ಇನ್ನೊಬ್ರು ಮತ್ತೊಬ್ರು ಹಂಗಿರ್ಬೇಕು ಅಂತಿಲ್ಲ. ನೋಡಿ ಈ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಕಂಪ್ಲೀಟ್ ಬ್ಲಾಕ್ ಬರುತ್ತೆ, ಎಲ್ಲೂ ಒಂದು ಚೂರು ಸ್ಪಾಟ್ ಇಲ್ಲ. ಅವನಿಗೆ ಫುಲ್ ಬಿಳಿ ಮಚ್ಚೆ ಆಗ್ಲಿ ಗುರ್ತಾಗ್ಲಿ ಎಲ್ಲೂ ಇಲ್ಲದೆ ಅವನು ಕಂಪ್ಲೀಟ್ ಆಗಿ ಬ್ಲಾಕ್ ಇದ್ದಾನೆ. ನೀವ್ ಎಲ್ಲ ಒಂದು ಕಾಲು ಗೊರ್ಸು ಎಲ್ಲೂ ಯಾವುದೇ ವಿಧವಾದ ಒಂದು ಬೇರೆ ಬಣ್ಣ ಬರಲ್ಲ. ಸೊ ಹೀಗೆ ನಾವು ಸೆಲೆಕ್ಟ್ ಮಾಡ್ತಾ ಹೋಗಿ ಒಳ್ಳೇದನ್ನ ನಾವು ನೆಕ್ಸ್ಟ್ ಬ್ರೀಡ್ ಡೆವಲಪ್ ಮಾಡಿದಾಗ ನಮ್ಮ ತಳಿ ಶುದ್ಧತೆಯನ್ನು ತಳಿ ಉಳಿಯೋದಲ್ಲದೆ ತಳಿ ಶುದ್ಧತೆಯನ್ನು ಉಳಿಯುತ್ತೆ.
ಏನಾಗುತ್ತೆ ಅಂದ್ರೆ ಎಲ್ಲರೂ ತಗೊಳ್ಳೋವಾಗ ಸರ್ ಒಳ್ಳೆ ಪ್ಯೂರ್ ಮಲ್ನಾಡ್ ಗಿಡ್ಡ ಬೇಕು ಸರ್. ಹ್ಮ್. ಪ್ಯೂರ್ ಮಲ್ನಾಡ್ ಗಿಡ್ಡ ಬೇಕಾದ್ರೆ ನೀವು ಪ್ಯೂರಿಟಿ ಉಳಿಸ್ಬೇಕಲ್ಲ. ಉಳಿಸೋರು ಯಾರು? ನಾವೇ ಉಳಿಸ್ಕೊಂಡ್ರೆ ಉಳಿಸ್ತದೆ. ಉಳಿಸ್ಕೊಂಡ್ರೆ ಉಳಿಸ್ತದೆ, ಅದನ್ನ ಉಳಿಸ್ಬೇಕು. ಆ ಒಂದು ಸಣ್ಣ ಪ್ರಯತ್ನ ನಮ್ಮಲ್ಲಿ ನಡೀತಾ ಇದೆ. ಸೊ ನೀವು ನೋಡಿದ್ರಿ ನಂದಿವನ ನೋಡಿದ್ರಿ, ಅನಂತನ್ ಕುಟೀರ ನೋಡಿದ್ರಿ, ಶ್ರೀನಿವಾಸನ್ ಕುಟೀರ ನೋಡಿದ್ರಿ, ಪಾರ್ಥಸಾರಥಿ ಕುಟೀರ ನೋಡಿದ್ರಿ, ಭೀಮನ್ ಕುಟೀರ ನೋಡಿದ್ರಿ. ಸೊ ಪುಂಗ್ನೂರ್ ತರಾನೇ ನಮ್ಮಲ್ಲಿ ಮಲ್ನಾಡ್ ಗಿಡದಲ್ಲೂ ವೈಟ್ ವೆರೈಟಿ ಬರುತ್ತೆ. ಓಕೆ. ಸೊ ಅದನ್ನ ನಾವು ಶ್ವೇತ ಕಪಿಲ ಅಂತ ಕರೀತಾರೆ. ಬಟ್ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಕಪಿಲ ಅನ್ನೋ ಪದದ ಅರ್ಥ ಕಪ್ಪು. ಕಪ್ಪು ಅಂತ. ಸೊ ಇವಾಗ ತಮಾಷೆ ಹೇಗಿದೆ ಅಂದ್ರೆ ಸರ್ ನಮ್ಮ ಮನೇಲಿ ಬೆಳ್ಳಗಿರೋ ಕಪ್ಪಸು ಇದೆ. ಹೆಂಗ್ರಿ ಅದು? ಕಪ್ಪಸು ಇರ್ಬೇಕಿಲ್ಲ ಬಿಳಿ ಹಸು ಇರ್ಬೇಕು. ಬೆಳ್ಳಗಿರೋ ಕಪ್ಪಸು ಹೆಂಗೆ? ಶ್ವೇತ ಕಪಿಲ, ಶ್ವೇತ ಬಿಳಿ, ಬಿಳಿ, ಕಪಿಲ ಕಪ್ಪು. ಸೊ ಬೆಳ್ಳಗಿರೋ ಕಪ್ಪಸು. ಸರ್ ಸ್ವರ್ಣ ಕಪಿಲ, ಗೋಲ್ಡನ್ ಕಲರ್ ಕಪ್ಪಸು, ಚಿನ್ನದ ಕಲರ್ ಕಪ್ಪಸು. ಶೈನಿಂಗ್ ಇರುತ್ತೆ ಅಂತನಾ ಸರ್ ಅದಕ್ಕೆ? ಅಲ್ಲ, ಚಿನ್ನದ ಕಲರ್ ಇರ್ಬೇಕು, ಕಪ್ಪು ಅನ್ಬೇಕು, ಯಾವ್ದಾದ್ರು ಒಂದ್ ಹೇಳ್ರಿ. ಸರ್ ನನ್ ಮಗ ತುಂಬಾ ಕುಳ್ಳಗೆ ಎತ್ತರವಾಗಿದ್ದಾನೆ. ಕುಳ್ಳವಾಗಿದ್ದಾನೆ, ಎತ್ತರವಾಗಿದ್ದಾನ? ಎರಡು ಒಂದ್. ಕುಳ್ಳ ಎತ್ತರ ಯಾವ್ದಾದ್ರು ಒಂದ್ ಹೇಳ್ಬೇಕು. ಎರಡು ಇರಕ್ ಸಾಧ್ಯ ಇಲ್ವಲ್ಲ. ಹೌದು. ಸೊ ಹಾಗೆ, ಬಟ್ ಏನ್ ಮಾಡಕ್ಕಾಗಲ್ಲ, ಎಲ್ಲಾರು ಅದೇ ಪದ ಉಪಯೋಗಿಸಿದಾಗ ನಾವು ವಿಧಿ ಇಲ್ದೆ ಆ ಪದ ಉಪಯೋಗಿಸ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಕೃಷ್ಣವರ್ಣ, ಸ್ವರ್ಣವರ್ಣ, ಶ್ವೇತವರ್ಣ ಅನ್ಬೇಕಷ್ಟೇ ಅದನ್ನ. ಹೌದು. ಸೊ ಶ್ವೇತ ಮಲ್ನಾಡ್ ಗಿಡ್ಡ, ಸ್ವರ್ಣ ಮಲ್ನಾಡ್ ಗಿಡ್ಡ, ಕೃಷ್ಣ ಮಲ್ನಾಡ್ ಗಿಡ್ಡ. ಸೊ ಅಷ್ಟ್ ಹೇಳ್ಬೋದು ಹೊರತು. ಆದ್ರೆ ಏನ್ ಮಾಡಕ್ಕಾಗತ್ತೆ, ಎಲ್ಲರೂ ಕರಿತಾ ಇರುವಾಗ ನಾನೊಬ್ನೇ ಡಿಫ್ರೆಂಟ್ ಮಾಡಕ್ ಹೋದ್ರೆ ಯಾಕೋ ಸರಿ ಇಲ್ಲ ಇವ್ರಿಗೆ ಅಂತಾರೆ.